ಮುಂಜಾನೆ ಇಲ್ಲಿ ಇಲ್ಲ ಈಗ ಬಂದು ಒಮ್ಮೆ ಪೇಡೆ ತಿನ್ಸಕ್ಕೆ ಬಂದಿಲ್ಲ ಎಣ್ಣೆಯಿಂದ ಜನತೆಗೆ ನಾನು ನೀರು ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ನಾನು ಎಲ್ಲ ಜನರು ಕ್ಷಮಾಪಣೆ ಕೇಳ್ತೀನಿ. ಇಲ್ಲಿ ಏನಪ್ಪ ಅಂದರೆ ATS ಅನ್ನೋದು ಒಂದು ಆಟೋಮೆಟಿಕ್ ಸ್ಟಾರ್ಟರ್ ಅನ್ನೋದು ಸುಟ್ಟಿದ್ದು, ಅದಕ್ಕೆ ನೀರಿಗೆ ತೊಂದರೆ ಆಗಿತ್ತು ಎಲ್ರಿಗೂ. ನಮ್ಮ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ವಾಟರ್ ಬೋರ್ಡ್ನವ್ರಿಗೆ ಹಾಗೂ ನಮ್ಮೆಲ್ಲರಿಗೂ ಆದಷ್ಟು ಬೇಗ ನೀವು ಹೋಗಿ ಅಲ್ಲೆಲ್ಲ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು. ನಾವು ನಮ್ಮ ಪೌರಾಯುಕ್ತ ನಮ್ಮ ಯಾದವರು ಹಾಗೂ ನಮ್ಮ ಸದಸ್ಯರಾದ ಸುರೇಶ್ ಜಂಗ್ಲಿಯವರು, ಅಮೃತಣ್ಣ ಅವರು ಇವರನ್ನೆಲ್ಲ ನಾವೆಲ್ಲರೂ ಸೇರಿ ಬೆಳಗ್ಗೆಯಿಂದ 2 ಡೇಸಿಂದ ನಾವು ಬಂದು ಇಲ್ಲೆಲ್ಲ ನೀವು ಆದಷ್ಟು ಜಲ್ದಿ ಜನರಿಗೆ ನೀವು ನೀರು ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲರೂ ಹೇಳಿ ಇಲ್ಲೇ ಮುಂದಿದ್ದು. ಈಗ ನೀರಿನ ವ್ಯವಸ್ಥೆ ಆಗಿದೆ. ಆದಷ್ಟು ಜಲ್ದಿ ಈಗ ಎಲ್ಲರಿಗೂ ನೀರಿನ ಬರ್ತಾವೆ. ನಮಗೆ ಸಹಕರಿಸಿದ ಎಲ್ಲರಿಗೂ ಇಳಕಲ್ ನಗರದ ಜನತೆಗೆ ತಿಳಿಸುವುದೇನೆಂದರೆ, ಕಳೆದ 2 ದಿವಸದಿಂದ ನಗರದಲ್ಲಿ ನೀರಿನ ಬಹಳಷ್ಟು ಒಂದು ಅವ್ಯವಸ್ಥೆ ಆಗಿತ್ತು. ಆ ವಿಷಯ ತಿಳಿದ ನಂತರ ನಿನ್ನೆ ಬೆಳಿಗ್ಗೆ ನಮ್ಮ ನಗರಸಭೆ ಸದಸ್ಯರು ಮತ್ತು ನಮ್ಮೆಲ್ಲ ಸದಸ್ಯರು ಕೂಡಿ ನಮ್ಮ ಪೌರಾಯುಕ್ತರನ್ನು ಕರೆಸಿ ವಿಚಾರಿಸಿದಾಗ ಮತ್ತು ವಾಟರ್ ಬೋರ್ಡ್ AW ಕರೆಸಿ ವಿಚಾರಿಸಿದಾಗ ಇಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿದೆ ಅನ್ನುವಂಥ ಮಾಹಿತಿ ಬಂತು. ಅದು ಬಂದ ನಂತರ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡಿ ನಮ್ಮ ಪೌರಾಯುಕ್ತರಿಗೆ ಅದು ಇಮಿಡಿಯೇಟ್ಲಿ ಆಗಿ ಏನಾಗಿದೆ, ಹೋಗಿ ನೀವೇ ಸ್ವತಃ ಜವಾಬ್ದಾರಿ ತಗೊಂಡು ಅದನ್ನು ಪೂರ್ಣಗೊಳಿಸಿರಿ ಮೊದಲು ಕಾಮಗಾರಿ ಅಂತ ಹೇಳಿ ಅವರಿಗೆ ನಾವು ಸಲಹೆ ನೀಡಿದಾಗ ನಮ್ಮ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ಅವರು ನಿನ್ನೆಯಿಂದ ಅವರೇ ಸ್ವತಃ ಖುದ್ದಾಗಿ ಇಲ್ಲಿ ಬಂದು ಅವೆಲ್ಲ ಸಾಮಾನವನ್ನು ನಮ್ಮ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಅವರ ವಾಟರ್ ಬೋರ್ಡ್ ವರ್ಕ್ಶಾಪ್ನಲ್ಲಿ ಹೋಗಿ ಅವೆಲ್ಲವನ್ನು ಸೆಟ್ ಮಾಡಿ ಅಲ್ಲೇ ಟೆಸ್ಟ್ ಮಾಡಿಕೊಂಡು ಇವತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದು ಸೆಟ್ ಮಾಡಿದ್ದಾರೆ. ಅದರಂತೆ ಈಗ ಎಲ್ಲ ಕಾಮಗಾರಿ ಪೂರ್ಣವಾಗಿದೆ. ಈಗ ಯಾವುದೇ ತೊಂದರೆ ಇಲ್ಲದೆ ತಮಗೆ ಇನ್ನೂ ಒಂದು 3-4 ತಾಸಲ್ಲಿ ಇಳಕಲ್ ನಗರಕ್ಕೆ ನೀರು ಸರಬರಾಜು ಆಗುತ್ತೆ. ಹಾಗಾಗಿ ಎಲ್ಲ ಜನತೆ 12-1 ಗಂಟೆ ಆದರೂ ಕೂಡ ತಾವೆಲ್ಲರೂ ಎದ್ದು ತಮ್ಮ ನೀರನ್ನು ತಮ್ಮ ಬಳಕೆಗೆ ಮಾಡ್ಕೊಳ್ಳಿಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ. ತಡವಾಗಿದ್ದಕ್ಕೆ ನಾವು ಚೆನ್ನಾಗಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸುತ್ತೇವೆ. ಆದರೂ ಕೂಡ ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಅಧ್ಯಕ್ಷರ ಒಂದು ಉತ್ಸಾಹದಿಂದ, ಭಾಳ ಎಚ್ಚರಿಕೆಯಿಂದ, ನಮ್ಮೆಲ್ಲ ಸದಸ್ಯರ ಒಂದು ಸಲಹೆಯಿಂದ ಭಾಳ ಕ್ವಿಕ್ಕವಾಗಿ ಈ ಕೆಲಸವನ್ನು ಮಾಡಿದ್ದಕ್ಕೆ ನಾನು ನಮ್ಮ ವಾಟರ್ ಬೋರ್ಡ್ ಇಲಾಖೆದವರಿಗೆ ನನ್ನ ನಗರಸಭೆ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಕೆಲವು ತಾಂತ್ರಿಕ ನ್ಯೂನತೆಗಳಿಂದಾಗಿ ತಾಂತ್ರಿಕ ನ್ಯೂನತೆಗಳಿಂದಾಗಿ ನಮ್ಮ ಹುಣಗುಂದ ಮತ್ತು ಇಳಕಲ್ ನಗರಸಭೆಗೆ ಜಾಗದಲ್ಲಿ ATS ಮಷೀನ್ ಕರೆಂಟ್ ವೇರಿಯೇಷನ್ ಆಗಿರುವುದರಿಂದ ಸುಟ್ಟಿದ್ದ ಕಾರಣ ಸ್ವಲ್ಪ ನೀರು ಸರಬರಾಜು ಮಾಡುವ ವ್ಯತ್ಯಯ ಉಂಟಾಗಿತ್ತು. ಈ ಬಗ್ಗೆ ನಮ್ಮ ಹುಣಗುಂದ ಅಧ್ಯಕ್ಷರು ಹಾಗೂ ನಮ್ಮ ಇಳಕಲ್ ಅಧ್ಯಕ್ಷರು ಹಾಗೂ ನಮ್ಮ ಹುಣಗುಂದ ಮತ್ತು ಇಳಕಲ್ ಅವಳಿ ನಗರದ ಸರ್ವ ಸದಸ್ಯರು ಇದನ್ನು ತುರ್ತಾಗಿ ಮಾಡಬೇಕಾಗಿತ್ತು. ಅದಕ್ಕೆ ತಾವೇ ಹೋಗಿ ಮಾಡಿರಿ ಅಂತೇಳಿ ನಮ್ಗೆ ಒಂದು ತಾವೇ ಹೇಡಿಗೆ ತೊಗೊಂಡು ಮಾಡಿಕೊಡ್ಬೇಕು ಅಂತೇಳಿ ನಿರ್ದೇಶನ ನೀಡಿದರು. ಆ ಪ್ರಕಾರ ನಾವು 2 ದಿವಸ ಬಂದು 2 ದಿವಸದಿಂದ ಇಲ್ಲೇ ಮತ್ತು ನಮ್ಮ ವಾಟರ್ ಬೋರ್ಡ್ ವರ್ಕ್ಶಾಪ್ನಲ್ಲಿ ಕುಂತು ಅವರು ವಾಟರ್ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWE ಮತ್ತು ಸಹಾಯಕ ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಅವರನ್ನು ಕರ್ಕೊಂಡು ಮತ್ತು ಏಜೆನ್ಸಿಯವರ ಸಹಾಯ ಪಡ್ಕೊಂಡು ನಾವು ಅದನ್ನು ರಿಪೇರಿ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಹೀಗಾಗಿ ನೀರಿಂದ ಏನೂ ಸಮಸ್ಯೆ ಆಗಲ್ಲ. ಈಗ ಕರೆಂಟ್ ಮತ್ತು ವೇರಿಯೇಷನ್ ಆದರೂ ಸಹ ಅದಕ್ಕೆ ಬೇಕಾದಂಥ ಡ್ರಾಪರ್ಗಳನ್ನು ಎಲ್ಲ ಅಳವಡಿಸಿಕೊಂಡು ನಾವು ಇನ್ನೂ ಒಂದು ಸಮಸ್ಯೆ ಆಗಲ್ಲ ಅಂತ ಮಾಡಿದ್ದಾರೆ. ಈಗ ನೀರು ಸದ್ಯದಲ್ಲೇ ಒಂದು 2-3 ತಾಸಿನಲ್ಲಿ ನಮ್ಮ ಇಳಕಲ್ ನಗರಕ್ಕೆ ರೀಚ್ ಆಗ್ತೈತಿ. ಯಾರೂ ಸಾರ್ವಜನಿಕರ ಆತಂಕಗೊಳ್ಬಾರ್ದು, ನೀರನ್ನು ಉಪಯೋಗಿಸ್ಕೋಬಹುದು. ಮುಂದೆ ಹಿಂಗೆ ಆಗಲಾರ್ದಂಗೂ ಸಹ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಈಗಾಗಲೇ ವಾಟರ್ ಬೋರ್ಡ್ಗೆ ನಿರ್ದೇಶನ ನೀಡಿದ್ದೀವಿ. ಅವರು ಒಂದು
ಸರ್ವ ಸದಸ್ಯರ ಸಮಕ್ಷಮ ಒಂದು ತಿಂಗಳದೊಳಗೆ ಈ ರೀತಿ ಆಗಲಾರ್ದಂಗೆ ನಾವೆಲ್ಲ ಸ್ಪೇರ್ಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೊತೀವಿ, ತೊಂದರೆ ಆಗಲಾರ್ದಂಗೆ ನಾವು ಮಾಡ್ತೀವಿ ಅಂತ ಅವರೆಲ್ಲರೂ ಮಾತು ಕೊಟ್ಟಿದ್ದಾರೆ, ಮಾಡ್ತೀವಿ ನಾವು. ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಂದರೆ ಈ ನೀರಿನ ವ್ಯತ್ಯಯ ಆಗಿದ್ದಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕಾಶಪ್ಪನವ್ರ ಸಾಹೇಬರು ಬಹಳ ಇದನ್ನು ಕಟ್ಟುನಿಟ್ಟಾಗಿ ನಿರ್ದೇಶನ ನಮಗೂ ನೀಡಿದರು, ಪ್ಲಸ್ ವಾಟರ್ ಬೋರ್ಡ್ದವರು ನೀಡಿದರು. ಇದನ್ನು ನೀವು ಹೋಗಿ ತುರ್ತಾಗಿ ನೀವೇ ಮುಂದೆ ನಿಂತು ನೀವೆಲ್ಲರೂ ಮಾಡಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಆ ಪ್ರಕಾರ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಲ್ಲದೆ ಇದು ಒಂದು ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು 15 ವರ್ಷ ಹಿಂದಿನ ಪ್ಲ್ಯಾನ್ ಆಗಿರೋದ್ರಿಂದ ಪ್ಲ್ಯಾನ್ ಅಪ್ಗ್ರೇಡ್ ಆಗಬೇಕಾಗಿದೆ. ಇದರ ಸಲುವಾಗಿ ಈಗಾಗಲೇ ನಮ್ಮ ಶಾಸಕರು ಸರ್ಕಾರಕ್ಕೆ ಪತ್ರ ವ್ಯವಹಾರ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಸದನ ಸಮಿತಿಯಲ್ಲಿ ಮಂಡಿಸಿ ಮತ್ತು ಕ್ಯಾಬಿನೆಟ್ ಸದನ ಸಮಿತಿಯಲ್ಲಿ ಮಂಡಿಸಿ ನಮ್ಮ ಊರಿನ ಅಪ್ಗ್ರೇಡೇಷನ್ಗೆ ಏನು ಅನುದಾನ ಬೇಕಾಗಿತ್ತು ಅದನ್ನೆಲ್ಲ ಮಾಡೋ ವ್ಯವಸ್ಥೆಯನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಸ್ಟಿಮೇಷನ್ ಮಾಡೋಕ್ಕೆ ಮತ್ತು ಅಪ್ಗ್ರೇಡ್ ಮಾಡಬೇಕಾದ್ರೆ ಏನೇನು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಾಗ್ತೈತಿ, ಆ ಬದಲಾವಣೆಗೆ ಸಂಬಂಧಪಟ್ಟಂಥ ಒಂದು ಸಮಗ್ರ DPR ಅನ್ನು ರೆಡಿ ಮಾಡೋಕ್ಕೆ ವಾಟರ್ ಬೋರ್ಡ್ ಎಕ್ಸ್ಪರ್ಟ್ ಇಂಜಿನಿಯರ್ಗೆ ನಮ್ಮ ಶಾಸಕರು ನಿರ್ದೇಶನ ನೀಡಿದ್ದಾರೆ. ಅವರಿಗೆ ನಾವು ನಿನ್ನೆ ಮತ್ತು 2 ದಿವಸಗಳಿಂದ ಇಂಟ್ರಾಕ್ಟ್ ಮಾಡಿದ್ದಾರೆ. ನಾವು ಎಸ್ಟಿಮೇಷನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. DPR ರೆಡಿ ಆಗ್ತದೆ. DPR ಆದ ತಕ್ಷಣ ನಾವು ತಮಗೆ ಸಲ್ಲಿಸಿ ತಮ್ಮಿಂದ ಒಂದು ಕರಾವನ್ನು ಪಡೆದುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ತೀವಿ ಅಂತೇಳಿ ಇಂಜಿನಿಯರ್ ಅವರು ನಿಮಗೆ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಳಿ ಸಿಸ್ಟಮ್ ಇರುವುದರಿಂದ ಒಂದು 15 ವರ್ಷ ಹಳಿದಾಗಿರುವುದರಿಂದ ಈ ರೀತಿ ಸಮಸ್ಯೆ ಆಗಿದೆ. ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಅಂದರೆ ಯಾವುದೇ ರೀತಿಯ ಸಮಸ್ಯೆ ನಮ್ಮ ಇಳಕಲ್ಗಾಗಲಿ ಬರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು